ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ MTR ಅವ್ರದ್ದು ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ಫಸ್ಟು ಒಂದು ಕಪ್ಗೆ ಹಾಕ್ಕೊಳ್ತೀನಿ. ಮೆಷರ್ಮೆಂಟ್ ತೋರಿಸ್ಲಿಕ್ಕೋಸ್ಕರ ನಿಮಗೆ ಫಸ್ಟು ನೋಡಿ, ಒಳಗಡೆ ಸ್ಮಾಲ್ ಕಪ್ ಇಕ್ಕಿದ್ದೀನಲ್ಲ, ಫಸ್ಟು ಅದರೊಳಗೆ ಹಾಕೋಣ. ಇದು ಬಂದು ಪ್ಯಾಕೆಟು 175 ಗ್ರಾಮ್ ಇದೆ ಪೌಡರ್ ಇದರೊಳಗಡೆ. ಸೊ ನೋಡಿ, ಈಗ ಇದು ಕಪ್ಪಲ್ಲಿ 1 ಕಪ್ ಕರೆಕ್ಟಾಗಿದೆ ಪೌಡರ್ ಇದು. ಸೊ ನೀವು ಯಾವುದೇ ಕಪ್ ಯೂಸ್ ಮಾಡಿ ಅದರಲ್ಲಿ 1 ಕಪ್ ಆಗೋ ಥರ ತೊಗೊಳ್ಳಿ. ಈಗ ಅದನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಲ್ಲ ಕೆಳಗಡೆ ದೊಡ್ಡದು, ಸೊ ಅದಕ್ಕೆ ಹಾಕ್ಕೊಳ್ತೀನಿ. ಈಗ ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ನೀರು. ಇದು ಪರ್ಫೆಕ್ಟ್ ಮೆಷರ್ಮೆಂಟ್ ಇದು. ಸೊ ನೋಡಿ, ಸ್ವಲ್ಪನೇ ಹಾಕ್ಕೊಳ್ಳಿ, ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಒಂದೇ ಸಲ ಹಾಕಬೇಡಿ. ಹಾಗೆ ಫಿಂಗರ್ ಮಾತ್ರನೇ ಯೂಸ್ ಮಾಡಿ ಕಲಸಿಕ್ಕೆ, ಫುಲ್ಲು ಕೈಯೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಫಿಂಗರ್ಸ್ ಮಾತ್ರ ಯೂಸ್ ಮಾಡಿ. ಇದು ಚಪಾತಿ ಪೂರಿ ಥರ ನೀವು ನಾದಕ್ಕೆಲ್ಲ ಹೋಗಬಾರ್ದು, ಸಾಫ್ಟಾಗಿ ಕಲಿಸ್ಕೊಳ್ಳಿ. ಈಗ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಇನ್ನೊಂದು ಸಲ ಹಂಗೆ ಕಲಿಸ್ಕೊಂಡು ನೆನೆಯೋದಕ್ಕೆ ಸೈಡಿಗೆ ಬಿಟ್ಬಿಡೋಣ. ಈಗ ಪಾಕ ರೆಡಿ ಮಾಡಲಿಕ್ಕೆ ನಾನಿಲ್ಲಿ 800 ml ನೀರು ತೊಗೊಂಡಿದ್ದೀನಿ. ಹಾಗೆ 500 ಗ್ರಾಮ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಇದು ಈ ಥರ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿರುತ್ತೆ. ಸ್ವೀಟು ಹೆವಿ ಅನಿಸಲ್ಲ. ಈ ಬೇಕ್ರಿಗಳಲ್ಲಿ ತುಂಬಾ ಸ್ವೀಟ್ ಅನಿಸುತ್ತೆ, ಅಷ್ಟು ಸ್ವೀಟ್ ತಿನ್ನೋಕ್ಕಾಗಲ್ವಲ್ಲ. ಸೊ ಕರೆಕ್ಟ್ ಮೆಷರ್ಮೆಂಟ್ ಇದು. ಈಗ ಒಂದು ಪಾಕ ಮಾಡಲಿಕ್ಕೆ ಪಾತ್ರೆಗೆ ಫಸ್ಟು ನೀರು ಹಾಕಿದ್ದೀನಿ. ಅದು ನೀರು ಬಿಸಿಯಾಗಲಿ ಅಷ್ಟರಲ್ಲಿ ನಾವು ಇದು ಕಲಸಿಕ್ಕಿದ್ವಲ್ಲ ಹಿಟ್ಟು, ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆಗಳು ಮಾಡ್ಕೊಂಡು, ನಿಮ್ಗೆ ಯಾವ ಸೈಜ್ ಬೇಕೋ ಆ ಉಂಡೆಗಳನ್ನ ಆ ಸೈಜಲ್ಲಿ ಮಾಡ್ಕೊಳ್ಬೋದು. ಸೊ ನೋಡಿ, ನಾನೆಲ್ಲ ಚಿಕ್ಕಾಗಿ ಮಾಡ್ಕೊತಾ ಇದ್ದೀನಿ ಉಂಡೆಗಳನ್ನ. ಹೀಗೆ ಎಲ್ಲನೂ ರೆಡಿ ಮಾಡಿಟ್ಕೊಳ್ಳಿ. ನೀವು ಕರೆಕ್ಟಾಗಿ ಮೆಷರ್ಮೆಂಟ್ ಇದೇ ಥರನೇ ಫಾಲೋ ಮಾಡಿದ್ರೆ ನೀವು ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಮಾಡೋದು ಕಲ್ತಿದ್ದೀರಾ ಅಂತ. ಸೊ ನೋಡಿ, ಈಗ ಇದಾಗಿದೆ ಅಲ್ಲ, ಉಂಡೆ ರೆಡಿ ಇದೆ. ಅಷ್ಟರಲ್ಲಿ ಎಣ್ಣೆ ಕಾಯಕ್ಕಿಡೋಣ. ಈ ಕಡೆ ನಾವು ನೀರು ಬಿಸಿ ಆಗಿದೆ ಅಲ್ಲ, ಈಗ ನಾವು ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಾನು. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇದು ಕುದಿಯೋದಕ್ಕೆ ಬಿಟ್ಬಿಡೋಣ. ಈಗ ನೋಡಿ, ಉಂಡೆಗಳೆಲ್ಲ ರೆಡಿ ಇದೆ. ಈಗ ಇದನ್ನು ನಾನು ಕಾದಿರೋ ಎಣ್ಣೆಗೆ, ಇದು ನೀವು ಲೋ ಟು ಮೀಡಿಯಮಲ್ಲೇ ಇರಬೇಕು ಫ್ಲೇಮು. ಸೊ ನೋಡಿ, ಎಲ್ಲನೂ ಒಂದೊಂದಾಗಿ ಹಾಕೋಣ. ಜಾಸ್ತಿ ಇದ್ದರೆ ಒಂದು 2 ಬ್ಯಾಚಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಬ್ಯಾಚಾಗೆ ತೊಗೊಳ್ತಾ ಇದ್ದೀನಿ, ಯಾಕೆಂದರೆ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಲ್ಲ ಉಂಡೆಗಳು. ಇದೊಂದು 65 ಆಗಿದ್ದಾವೆ ಉಂಡೆಗಳು. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ, ನಿಮ್ಗೆ ಯಾವ ಸೈಜ್ ಬೇಕೋ ಹಾಗೆ. ಹೀಗೆ ತಿರುಗಿಸ್ತಾನೆ ಇರಿ, ಇಲ್ಲಾಂದರೆ ಒಂದೇ ಕಡೆ ಬೆಂದೋಗ್ಬಿಡುತ್ತೆ. ಸೊ ಲೋಗೆ ಇಟ್ಕೊಂಡು ಫ್ಲೇಮು ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡೂ ಕಡೆ. ಹೀಗೆ ಕೈ ಆಡಿಸ್ತಾ ಇದ್ದರೆ ಎರಡೂ ಕಡೆ ಬೇಯುತ್ತೆ. ಇಲ್ಲಾಂದರೆ ಒಂದು ಕಡೆ ಮಾತ್ರ ಬೇಯ್ತಾ ಇರುತ್ತೆ, ಇನ್ನೊಂದು ಕಡೆ ಹಂಗೆ ಇರುತ್ತೆ ಕಲರು. ನೋಡಿ, ಈಗ ಕಲರ್ ಈ ಥರ ಬಂದಿದೆಯಲ್ಲ ಕಲರು. ಇವಾಗ ತೆಗೆದುಬಿಡೋಣ. ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತೀನಿ. ಹಾಗೆ ಮತ್ತೆ ಇನ್ನೊಂದು ಬ್ಯಾಚ್ ಇದೆಯಲ್ಲ, ಸೊ ಅದನ್ನು ಕೂಡ ಹೀಗೆ ಫ್ರೈ ಮಾಡ್ಕೊತೀನಿ. ಸೊ ನೋಡಿ, ಆಯ್ತಲ್ಲ. ಸೊ ನೆಕ್ಸ್ಟ್ ಬ್ಯಾಚು ಹಾಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ಗುಲಾಬ್ ಜಾಮೂನು. ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ಇದು. ಸೊ ನೋಡಿ, ಇದು ಆಗಿದೆ. ಇದನ್ನು ಕೂಡ ತೆಗೆದಿಟ್ಕೊಳ್ತೀನಿ. ಈಗ ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದನ್ನೇನು ನೀವು ಪಾಕ ಬರ್ಸೋ ಅವಶ್ಯಕತೆ ಇಲ್ಲ. ಯಾಕೆ ಜಾಸ್ತಿ ದಿನ ಇಟ್ಕೊಳಂಗಿದ್ರೆ ಒಂದೆಳೆ ಪಾಕ ತಟ್ಕೊಳ್ಳಿ. ಒಂದು ದಿನ ಅಥವಾ 2 ದಿನ ಇಟ್ಕೊಳಂಗಿದ್ರೆ ಪಾಕ ತರಿಸೋ ಅವಶ್ಯಕತೆ ಏನಿಲ್ಲ. ಇದು ನೋಡಿ ಕುದೀತಾ ಇದೆಯಲ್ಲ, ಸೊ ಸ್ಟವ್ ಆಫ್ ಮಾಡಿದ್ರೆ ಸಾಕಾಗುತ್ತೆ. ಬಿಸಿ ಇರೋವಾಗ್ಲೇ, ಪಾಕ ಬಿಸಿಯಾಗಿರೋವಾಗ್ಲೇ ನಾವು ಕರೆದಿಟ್ಟಿದ್ವಲ್ಲ ಜಾಮೂನ್ನ, ಅದನ್ನು ಇದರೊಳಗೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಜಸ್ಟ್ ಪ್ರೆಸ್ ಮಾಡಿ ಎಲ್ಲನೂ ಹಿಂಗೆ ನೋಡಿ. ಈಗ ಇದ್ರ ಮೇಲೊಂದು ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ನಾನು ಮಧ್ಯಾಹ್ನ ಮಾಡಿದ್ದೆ, ಸಾಯಂಕಾಲ ಅಷ್ಟೊತ್ತಿಗೆಲ್ಲ ನೆಂದಿತ್ತು. ಒಂದು 3 to 4 ಅವರ್ಸ್ ಎಲ್ಲ ಸಾಕು, ಒಂದು 2 ರಿಂದ 3 ಅವರ್ಸ್ ಸಾಕಾಗುತ್ತೆ. ಸೊ ನೋಡಿ, ತೆಗೆದು ತೋರಿಸ್ತೀನಿ ನೋಡಿ. ಸಾಯಂಕಾಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ಲಿಗೆ ಎಲ್ಲ ಹೀರ್ಕೊಂಡಿದೆ ಜಾಮೂನು. ಸೊ ಸೈಜೂ ಸ್ವಲ್ಪ ದಪ್ಪ ಆಗಿರುತ್ತೆ. ಈಗ ನಾನು ನಿಮಗೆ ಸೆಂಟ್ರಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ಒಂದು ಚೂರು ಗಂಟು ಅನ್ನೋದಿರಲ್ಲ, ಸೆಂಟ್ರಲ್ಲಿ ಗಟ್ಟಿನೂ ಇರಲ್ಲ. ಎಷ್ಟು ಜ್ಯೂಸಿಯಾಗಿ ಯಮ್ಮಿ ಆಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಹೇಳಿರೋ ಮೆಷರ್ಮೆಂಟ್ ಫಾಲೋ ಮಾಡಿ ನೀವು ಗುಲಾಬ್ ಜಾಮೂನ್ ಟ್ರೈ ಮಾಡಿ. ಥ್ಯಾಂಕ್ ಯು.